ಬಾರೋ ಹಿಂದೆ ಕಡೆ ಅಯ್ಯಯ್ಯೋ ಏ ಭಾರ ಅದೇ ಈ ಕಡೆ ಎಲ್ಲ ಬರ್ಬೇಕಪ್ಪ, ನೋಡ್ಬೇಕು ನಾವು. ರೋಡ್ ಇದೆಲ್ಲ ನೋಡಿದಾಗ ನಾವು ರೋಡ್ಗೆ ಹಾಕ್ಬೇಕು ಅನ್ಸುತ್ತೆ. ಹಾಕಿದ್ದೀವಲ್ಲ ಈ ರೋಡ್ಗೆಲ್ಲ. ಮೀಡಿಯಾ ಅವ್ರೇನು ಒಳಗಡೆ ಬರ್ಬೇಡ್ರಪ್ಪ. ಒಂದು 5 ಮಿನಿಟ್ಸ್ ಬರೀ, ನಾವೇ ಬರೀ. ಬರಲ್ಲ ಬಿಡೋಣ, ಬರಲ್ಲ ಲೇಟ್ ಆಗ್ತದೆ, ಅವಮಾನ ಮಾಡ್ತಾರೆ. ಭೇಟಿ ಕೊಟ್ಟರು ಈಗ ನಮ್ಮ ಟೀಚರು, ನರಸಾಪುರದಲ್ಲಿರುವಂಥ ಟೀಚರು ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಇಲ್ಲ ಏನಾಗಿದೆ ಗೊತ್ತಿಲ್ಲ. ಯಾಕಂದರೆ ಗೊತ್ತಿಲ್ಲದೇ ಇರೋ ವಿಚಾರನ ನಾವು ಮಾತಾಡಬಾರ್ದು. ಬೇತ್ಮಂಗ್ಲ ಹತ್ರ ಕೆರೆನಲ್ಲಿ ಬಿದ್ದು ತೀರೋಗಿದ್ದಾರೆ. ಆದ್ದರಿಂದ ನಾನು ಊರಲ್ಲಿ ಇರಲಿಲ್ಲ, ಆಚೆ ಇದ್ದೆ, ನಾನು ದೂರ ಇದ್ದೆ. ನನಗೆ ವಿಚಾರ ಗೊತ್ತಾದ ಮೇಲೆ ರಾತ್ರಿ ಬ್ಯಾಂಗ್ಳೂರಿಗೆ 1:15ಗೆ ರಾತ್ರಿ ಬಂದೆ. ರಾತ್ರಿ ನಾನು ಬರೋಕ್ಕೆ ಮುಂಚೆನೇ ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದ್ದೀನಿ. ಆಮೇಲೆ ನಮ್ಮ ಡೆಪ್ಟಿ CM DK ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವರು ನನ್ನ ಹತ್ರ ಮಾತಾಡಿದ್ರು. ನಾನು ಅವ್ರ ಹತ್ರ 2-3 ಸಲ ಈ ವಿಚಾರದಲ್ಲಿ ಮಾತಾಡಿದೆ. ಆಮೇಲೆ ನಮ್ಮ ನಜೀರಣ್ಣ ಅವ್ರದ್ದು ಮಾಹಿತಿಗೆಲ್ಲ ಕೊಟ್ಟಿದ್ದೀವಿ ಎಲ್ಲರಿಗೂ. ಇದು ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು. ಇಲ್ಲ ಅವರು ಇದಕ್ಕೆ ಸೆನ್ಸಸ್ಗೆ ಹಾಕಿರೋದ್ರಿಂದ ಮನೆಯಲ್ಲಿರುವಂಥ ವಿಚಾರದಲ್ಲಿ ಸೆನ್ಸಸ್ಗೆ ಹಾಕಿರೋದ್ರಿಂದ ಅವರು ಸ್ಟ್ರೆಸ್ ಆಗಿ ಈ ಥರ ಮಾಡ್ಕೊಂಡಿದ್ದಾರಾ ಅನ್ನೋದು ಒಂದು ಕಡೆ ಮನೆಯವರಾದರೆ, ಇನ್ನೊಂದು ಕಡೆ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಆಗಬೇಕು. ಅದು ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡುತ್ತೆ. ಮಾಡಿದಾಗ ಪೂರ್ತಿ ಪ್ರಮಾಣದ ಇದು ಬಂದಾಗ ಒಂದು ವೇಳೆ ಯಾರಾದರೂ ತಪ್ಪಸ್ಥರಾಗಿ ಇವ್ರಿಗೇನಾದರೂ ಪ್ರೆಷರ್ ಮಾಡಿ ಏನಾದರೂ ಮಾಡಿದರೆ ಖಂಡಿತವಾಗ್ಲೂ ಅವರನ್ನು ಶಿಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ನಾವು ಮಾಡ್ತೀವಿ. ಬಿಡುವಂಥ ಪ್ರಶ್ನೆನೇ ಇಲ್ಲ. ಇಲ್ಲಾಂದರೆ ಪೊಲೀಸ್ ಎನ್ಕ್ವೈರಿ ಬರೋವರೆಗೂ ನಾವು ವೆಯ್ಟ್ ಮಾಡಿ ಏನಾಗಬೇಕು ಅಂತಿದೆ. ಆಮೇಲೆ ಇನ್ನೊಂದು ಅವ್ರ ಮನೆಗೆ ನಮ್ಮ ಮುಖ್ಯಮಂತ್ರಿಗಳು, ಡೆಪ್ಟಿ CM ನಜೀರಣ್ಣ ಅವರು, ಸುರೇಶ್ ಅಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವ್ರ ಕೆಲಸ ಏನಿದೆ ಅವ್ರ ಮನೆಯಲ್ಲಿ ಅವ್ರು ಯಾರು ಒಪ್ಕೊಳ್ಳೋದು ಕೊಡುವಂಥ ಕೆಲಸವನ್ನು ಮೊದಲನೇ ಪ್ರಯಾರಿಟಿಯಲ್ಲಿ ಮಾಡ್ತೀವಿ. ಆಮೇಲೆ ಅವ್ರಿಗೆ ಪರಿಹಾರ ಧನ ಏನು ಇವತ್ತು ಸೆನ್ಸಸ್ಗೆ ಅವರು ತೀರ್ಕೊಂಡಿದ್ದಾರೆ, ಅದರಿಂದ ಆ ಪರಿಹಾರ ಧನ ಏನು ಕೊಡಬೇಕು ಅವರಿಗೆ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡುತ್ತೆ. ಅದನ್ನು ಆದಷ್ಟು ಬೇಗ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಏನೇ ಕೊಟ್ಟರು ನಾವು ಏನೇ ಮಾಡಿದ್ರೂ ಒಂದು ಪ್ರಾಣವನ್ನು ಕಳ್ಕೊಂಡಿದ್ದೀವಿ. ಅದು ದುಃಖವಾದಂಥ ಒಂದು ವಿಚಾರ. ಪ್ರಾಣವನ್ನು ಕಳ್ಕೊಂಡಿದ್ದೀವಿ, ದುಃಖವಾದಂಥ ವಿಚಾರ. ಅಂಥದ್ದು ಆಗಬಾರ್ದಾಗಿತ್ತು. ಏನೇ ಇದ್ರೂ ಅವ್ರಿಗೂ ಕಷ್ಟ ಇದ್ದರೂ ಒಂದು ಟೀಚರ್ ಇದ್ದಾರೆ, ಒಂದು 10 ಜನಕ್ಕೆ ಬುದ್ಧಿ ಹೇಳುವಂಥವ್ರು. ಅವರು ಯಾರಿಗಾದ್ರೂ ಒಂದು ಗಮನಕ್ಕೆ ತರಬೇಕಾಗಿತ್ತು. ನನಗೆ ಈ ಥರ ಪ್ರೆಷರ್ ಇದೆ, ಈ ಥರ ಸಮಸ್ಯೆ ಇದೆ, ಇಂಥದ್ದು ಇದೆ ಅಂತ ಹೇಳಿದಾಗ ಮಕ್ಕಳ ಹತ್ರನೋ ಯಜಮಾನ್ರ ಹತ್ರ ತಂದು, ಇಲ್ಲ ಈ ಏರಿಯಾದಲ್ಲಿರ್ತಕ್ಕಂಥ ಯಾರೋ ಮುಖಂಡರ ಹತ್ರನೋ ಇಲ್ಲ ನಮ್ಮ ಮಸೀದಿ ಮುತ್ತುವಳ್ಳಿ ಹತ್ರನೋ ಯಾರೋ ತಂದಿದ್ದರೆ ಅವರು ಅದಕ್ಕೆ ಏನಾದರೂ ಒಂದು ಪರಿಹಾರ. ತುಂಬ ಜನ ನನ್ನ ಹತ್ರ ಕೇಳ್ಕೊಂಡ್ರು ಸೆನ್ಸಸ್ಗೆ ಹಾಕಿದಾಗ. ಏನಂತ ಕೇಳ್ಕೊಂಡ್ರು, ಸರ್ ನನಗೆ ಹೆಲ್ತ್ ಸರಿ ಇಲ್ಲ, ನನಗೆ ಆಪ್ರೇಷನ್ ಆಗಿದೆ, ನನಗೆ ಏಜು 58 ಆಗಿದೆ, ನನಗೆ 59 ಏಜ್ ಆಗಿದೆ ಸರ್, ಈ ಟೈಮಲ್ಲಿ ನಾನು ನಡೆಯೋಕ್ಕಾಗೋದಿಲ್ಲ, ಹೆಲ್ತ್ ನನಗೆ ಕರೆಕ್ಟ್ ಆಗಿಲ್ಲ, ನನ್ನನ್ನು ಸೆನ್ಸಸ್ ಬೇಡ, ನಾನು ತೆಗೆದುಬಿಡಿ ಸರ್ ಅಂತೇಳಿ ತುಂಬ ಜನಕ್ಕೆ ಆ ಥರ ತೆಗೆಸ್ಕೊಟ್ಟೆ. ಅಂದರೆ ಒರಿಜಿನಲ್ ಆಗಿ ಹೆಲ್ಪ್ ಮಾಡಿದ್ವಿ ನಾವು. ಯಾಕಂದರೆ ಹೆಲ್ತ್ ಇಶ್ಯೂ ಇತ್ತು, ಆಪ್ರೇಷನ್ಸ್ ಆಗಿದೆ ಕೆಲವರಿಗೆ ಕಾಲುಗಳು, ಇಂಥವ್ರನ್ನೆಲ್ಲ ನಾವು ಜೆಂಟ್ಸ್ಗೂ ತೆಗೆದಿದ್ದೀವಿ, ಲೇಡೀಸ್ಗೂ ಬೇಡ ಅಂತ ಸೆನ್ಸಸ್ ತೆಗೆದ್ವಿ. ಆ ರೀತಿಯಲ್ಲಿ ಇದ್ದಾಗ ಇವರು ಯಾರಾದರೂ ನಮ್ಮ ಮುಖಂಡರಿಗೆ ಹೇಳಿದ್ರು, ಈ ಭಾಗದಲ್ಲಿರ್ತಕ್ಕಂಥ ಕೌನ್ಸಿಲರ್ಗೂ ಯಾರಿಗಾದರೂ ಹೇಳಿದ್ರು ಆ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ಒಟ್ಟಿನಲ್ಲಿ ಒರಿಜಿನಲ್ ಆಗಿ ಆಗಬಾರ್ದಾಗಿರುವಂಥ ಘಟನೆ ಒಂದು ಆಗಿದೆ. ಅದು ನಮಗೂ ದುಃಖ ಆಗಿದೆ, ಅವ್ರ ಫ್ಯಾಮಿಲಿಗೂ ದುಃಖ ಆಗಿದೆ. ಆ ಎಲ್ಲ ದೇವರು ಅವರಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಅವ್ರ ಮನೆಯವ್ರು ಕೊಡಲಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಅವ್ರ ಮನೆಗೆ ಸಹಾಯಕ್ಕಾಗಿ ನಾನಾಗ್ಬೋದು, ನಮ್ಮ ಸರ್ಕಾರ ಆಗ್ಬೋದು, ನಮ್ಮ ಸುರೇಶ್ ಅಣ್ಣವರಾಗ್ಬೋದು, ನಜೀರಣ್ಣ ಅವರಾಗ್ಬೋದು, ನಾವೆಲ್ಲರೂ ಅವ್ರ ಪರವಾಗಿರ್ತೀವಿ. ಅವ್ರಿಗೆ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅವ್ರ ಫ್ಯಾಮಿಲಿಗೆ ಆ ಅಮ್ಮನ ಏನು ಇವತ್ತು ತಿರೋಗಿದ್ದಾರೆ ಮೇಡಮ್ ಅವ್ರ ಕೆಲಸವನ್ನು ಅವ್ರ ಮನೆಗೆ ಸಿಗುವಂಥ ಕೆಲಸವನ್ನು ಮಾಡ್ತೀವಿ. ಅವ್ರಿಗೆ ಪರಿಹಾರ ಧನವನ್ನು ಸಿಗುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇನ್ನೊಂದು ಮುಖ್ಯವಾಗಿ ಪೊಲೀಸು ಎನ್ಕ್ವೈರಿ ನಡೀತಾ ಇದೆ. ಇದ್ರ ಮೇಲೆ ಎನ್ಕ್ವೈರಿ ಅಂದರೆ ಪೊಲೀಸರು ಏನಾಗಿದೆ ಹೆಂಗಾಗಿದೆ ಅಂತ ನಮ್ಮ ಹತ್ರನೂ ಕೆಲವೊಂದು ಮಾಹಿತಿಗಳು ಸಿಕ್ಕಿದ್ದಾವೆ. ಪೊಲೀಸ್ ಡಿಪಾರ್ಟ್ಮೆಂಟು ಎನ್ಕ್ವೈರಿ ಮಾಡಿ ಪೂರ್ಣ ಪ್ರಮಾಣವಾದಂಥ ಎನ್ಕ್ವೈರಿ ಮಾಡಿ ಅವ್ರು ಆಚೆ ತಂದಾಗ ಆ ಮಾಹಿತಿಗಳನ್ನು ನಮ್ಗೆ ಕೊಡ್ತಾರೆ. ಆವಾಗ ವಿವರವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತೀವಿ. ಓಕೆ, ಥ್ಯಾಂಕ್ ಯು.